ದಶರಥ ರಾಮ, ಮೋದಿ ರಾಮ, ಬಿಜೆಪಿ ರಾಮ, ಗಾಂಧಿ ರಾಮ, ಇದು ನಮ್ಮನ್ನಾಳುವಂತಹ ರಾಜಕೀಯ ನಾಯಕರಿಂದ ಬರ್ತಾ ಇರತಕ್ಕಂತಹ ಆಣಿಮುತ್ತುಗಳು. ಈಗ ಸದ್ಯ ಲೋಕಸಭೆಯ ಚಿತ್ರಣ ಬದಲಾಗುತ್ತಾ? ಮೋದಿ ವರ್ಸಸ್ ಕಾಂಗ್ರೆಸ್ ಅನ್ನುವಂತಹ ಒಂದು ಹೇಳಿಕೆಗಳು ಇಲ್ಲಿವರೆಗೂ ಇತ್ತು. ಆದರೆ ಈಗ ಬದಲಾಗ್ತಾ ಇರೋದು ದಶರಥ ರಾಮ ವರ್ಸಸ್ ಗ್ಯಾರಂಟಿ ಅಸ್ತ್ರ. ಯಾವುದು ಜನರ ಪ್ರಕಾರವಾಗಿ ಈ ಲೆಕ್ಕಾಚಾರದಲ್ಲಿ ಗೆಲುವನ್ನ ಸಾಧಿಸುತ್ತೆ? ಸದ್ಯ ಬಿಜೆಪಿಯವರ ವಿಶ್ವಾಸ ಏನು? ಅಬ್ ಕಿ ಬಾರ್ 400 ಫಾರ್ ಹ್ಯಾಟ್ರಿಕ್ ಹೊಡಿತಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತ. ಹಾಗಿದ್ರೆ ಏನಾಗುತ್ತೆ? ಇದಕ್ಕೆ ಕೌಂಟರ್ ಏನ್ ಕೊಡ್ತಾರೆ? ಇದೆಲ್ಲವನ್ನು ಕೂಡ ಇವತ್ತಿನ ವಾರ್ ರೂಮ್ ನಲ್ಲಿ ಚರ್ಚೆ ಮಾಡೋಣ. ನಮ್ಮ ಜೊತೆಗೆ ಅಯೋಧ್ಯೆಯಿಂದ ಜಾಯ್ನ್ ಆಗ್ತಾ ಇದ್ದಾರೆ ಅರುಣ್ ಬಡ್ಗೇರ್. ವೆಲ್ಕಮ್ ಅರುಣ್. ಥ್ಯಾಂಕ್ ಯು ದಿವ್ಯಾ. ಈಗೊಂದು ಬಹಳ ನೀವು ಹೇಳ್ತಾ ಇದ್ದಿದ್ದು ಒಂದು ಮಾತಿಲ್ಲ, ಅಬ್ ಕಿ ಬಾರ್ 400 ಬಾರ್ ಅಂತ ಹೇಳ್ತಾ ಇದ್ರಲ್ವಾ, ಅದು ಈ ಲೋಕಸಭೆಗೆ ಬಂದ ನಂತರ ನೋಡ್ತಾ ಇದ್ದಾಗ, ಈ ಅಯೋಧ್ಯೆಗೆ ಬಂದು ನೋಡಿದ ಮೇಲಂತೂ ಬಿಜೆಪಿ ಹೇಳ್ತಾ ಇರೋದಕ್ಕೂ ಇಲ್ಲಿ ಜನ ಅದಕ್ಕೆ ಸ್ಪಂದಿಸ್ತಾ ಇರೋದಕ್ಕೂ ನೋಡ್ತಾ ಇದ್ರೆ ಒಂದೊಂದು ಅಲೆಯನ್ನ ಸೃಷ್ಟಿ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಬಟ್ ಕಾಂಗ್ರೆಸ್ ಇದನ್ನ ಕ್ಯಾಚ್ ಮಾಡೋದ್ರಲ್ಲಿ ಒಂಚೂರು ಯಾಕೋ ಫೇಲ್ ಆದಂಗೆ ಕಾಣಿಸ್ತಾ ಇದೆ. ಈಗ ಸದ್ಯಕ್ಕೆ ಗೊತ್ತಿಲ್ಲ, ಡಿಸ್ಕಷನ್ ಅಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ಗಳು ಬರ್ಬೋದು, ಹೇಗೆ ವರ್ಕೌಟ್ ಆಗುತ್ತೆ ಅಂತ. ಕಾರಣ ಇನ್ನೂ 1-2 ತಿಂಗಳು ಇದೆ ಅಲ್ವಾ ದಿವ್ಯಾ? ಎಸ್ ಅರುಣ್. ಓಕೆ, ನಮ್ಮ ಜೊತೆಗೆ ಅರುಣ್ ಬಡ್ಗೇರ್ ಕೂಡ ಇರ್ತಾರೆ ಈ ಡಿಬೇಟ್ ನಲ್ಲಿ. ಅವರು ಅಲ್ಲಿಂದ ಕ್ವಶನ್ ರೈಸ್ ಮಾಡ್ತಾರೆ ನಮ್ಮ ಗೆಸ್ಟ್ ಗಳಿಗೆ. ಸೊ ಮೊದಲನೇದಾಗಿ, ರಾಮ ಮಂದಿರವು ಲೋಕಾರ್ಪಣೆ ಆಯ್ತು. ನಾವು ರಾಮ ಮಂದಿರವನ್ನ ಮಾಡೇ ಮಾಡ್ತೀವಿ ಅಂತಿದ್ರು. ಯಾವ ದಿನಾಂಕ ಅಂತ ಪ್ರಶ್ನೆ ಮಾಡಲಾಗ್ತಾ ಇತ್ತು. ಅದನ್ನ ಜನವರಿ 22ರಂದು ಸ್ಥಾಪಿಸಿ ಆಯ್ತು. ಈಗ ಅಯೋಧ್ಯೆಯಲ್ಲಿ ಬಾಲರಾಮನು ಬಂದಾದ ನಂತರದಲ್ಲಿ ಹಲವಾರು ಲೆಕ್ಕಾಚಾರಗಳು ಆರಂಭಗೊಳ್ತಾ ಇದೆ. ದಶರಥ ರಾಮ ವರ್ಸಸ್ ಮೋದಿ ರಾಮ ಅನ್ನುವಂತಹ ಮಾತುಗಳನ್ನ ಹರಿಬಿಡ್ಲಾಗ್ತಾ ಇದೆ. ಈ ಎಲ್ಲಾ ಮಾತುಗಳು ಯಾವ ರೀತಿಯಾಗಿ ರಾಜಕೀಯ ಪರಿಣಾಮವನ್ನ ಬೀರಬಹುದು ಲೋಕಸಭಾ ಚುನಾವಣೆಯ ಮೇಲೆ? ರಾಮನ ವಿಷಯದಲ್ಲಿ ರಾಜಕೀಯ ನಿಲ್ತಾನೇ ಇಲ್ಲ. ಆರಂಭಗೊಂಡದ್ದು ರಾಮಾಯಣದ ಅಧ್ಯಾಯಗಳು ನಿಂತು ಹೋದ್ರೂ ಕೂಡ ಮುಂದುವರೆದ ರಾಜಕೀಯ ರಾಮನ ಅಧ್ಯಾಯಗಳು ತೆರೆದುಕೊಳ್ತಾ ಇದೆ. ಅಯೋಧ್ಯೆಯಲ್ಲಿ ಬಾಲರಾಮನು ವಿರಾಜಮಾನನಾಗಿದ್ದಾಯ್ತು, ಆದ್ರೂ ನಿಲ್ತಾ ಇಲ್ಲ ರಾಮನ ವಿಚಾರದಲ್ಲಿ ಆಗ್ತಾ ಇರುವಂತಹ ರಾಜಕೀಯ ಜಟಾಪಟಿ. ದಶರಥ ರಾಮ ವರ್ಸಸ್ ಮೋದಿ ರಾಮ, ಈ ರೀತಿಯ ಹೇಳಿಕೆಗಳು ಕೂಡ ಹೊರಹೊಮ್ಮತಾ ಇದೆ. ರಾಮ ಮಂದಿರವು ಲೋಕಾರ್ಪಣೆ ಆದ ನಂತರದಲ್ಲಿ ಈಗ ಲೋಕಸಭಾ ಕ್ಯಾಲ್ಕುಲೇಷನ್ಗಳು ಆರಂಭಗೊಳ್ತಾ ಇದೆ. ಏನಾಗಬಹುದು ಲೋಕಸಭೆಯ ಒಂದು ಚುನಾವಣೆಯ ಮೇಲೆ ಅನ್ನುವಂತಹ ಪರಿಣಾಮಗಳು, ಅದರ ಪ್ರಶ್ನೆಗಳು, ಅದಕ್ಕೆ ಕೌಂಟರ್ ಏನ್ ಕೊಡಬೇಕು, ಈ ರೀತಿಯ ಲೆಕ್ಕಾಚಾರವನ್ನ ಪ್ರತಿಪಕ್ಷಗಳು ನಡೆಸ್ತಾ ಇದೆ. ರಾಮ ಮಂದಿರ ಬಹಿಷ್ಕರಿಸಿದ ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಫೈರ್ ಅನ್ನ ಮಾಡ್ತಾ ಇದೆ. ಬಿಜೆಪಿಯ ಹಿಂದೂ ವಿರೋಧಿ ಆರೋಪಕ್ಕೆ ಕಾಂಗ್ರೆಸ್ ಕೌಂಟರ್ ಸಹ ಕೊಡ್ತಾ ಇದೆ. ನಾನು ದಶರಥ ರಾಮನ ಭಕ್ತ, ಬಿಜೆಪಿ ರಾಮನ ಪರವಿಲ್ಲ ಅಂತ ಸಿಎಂ ಹೇಳ್ತಾರೆ. ನಾನು ಆಸ್ತಿಕ, ಜೈ ಶ್ರೀರಾಮ್ ಅಂತ ಸಿಎಂ ಸಿದ್ದರಾಮಯ್ಯನವರು ಘೋಷವಾಕ್ಯವನ್ನು ಮೊಳಗಿಸ್ತಾರೆ. ರಾಮ ಯಾರ ಮನೆ ಆಸ್ತಿಯೂ ಅಲ್ಲ ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಒಂದು ಮಾತು. ಬಿಜೆಪಿಯ ಹಿಂದೂ ವಿರೋಧಿ ಆರೋಪಕ್ಕೆ ಈಗ ಕಾಂಗ್ರೆಸ್ ಕೌಂಟರ್ ಅನ್ನ ಕೊಡ್ಲಿಕ್ಕೆ ಆರಂಭ ಮಾಡಿದೆ. ಅವರಿಗಿರ್ತಕ್ಕಂತಹ ಅಸ್ತ್ರ ಅಂದ್ರೆ ಅದು ಗ್ಯಾರಂಟಿ. ಆ ಗ್ಯಾರಂಟಿ ಅಸ್ತ್ರವನ್ನೇ ಇಟ್ಕೊಂಡು ನಾವು ಲೋಕಸಭೆ ಮೇಲೆ ದೊಡ್ಡ ಮಟ್ಟಿಗೆ ಲಾಭವನ್ನ ಪಡಿಬಹುದು ಅನ್ನುವಂತಹ ಲೆಕ್ಕಾಚಾರವನ್ನ ಹಾಕಿದ್ರು. ಅದರ ಮುಂದೆ ರಾಮನ ಅಸ್ತ್ರದ ಒಂದು ತೂಕ ಏನ್ ಮಾಡ್ತಾ ಇದ್ದಾರೆ, ಯಾವುದು ತಾಳೆ ಆಗುತ್ತೆ, ಏನು ಎತ್ತ, ಇದೆಲ್ಲವೂ ಕೂಡ ಸದ್ಯದ ಲೆಕ್ಕಾಚಾರ. ಸಿಎಂ ಡಿಸಿಎಂ ಹಲವಾರು ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಜೈ ಶ್ರೀರಾಮ್ ನಾವು ಹೇಳಲ್ವಾ, ಅದು ಯಾರ್ದು ಒಬ್ಬರದು ಸ್ಲೋಗನ್ ಅಲ್ಲ, ಇಡೀ ಸಮಾಜದ ಸ್ಲೋಗನ್. ಜೈ ಶ್ರೀರಾಮ್ ನಾನು ಹೇಳ್ತೀನಿ, ಜೈ ಶ್ರೀರಾಮ್. ಅದೇನು ತಿಳ್ಕೊಂಡ್ರೆ ನಮಗೆ ನಮ್ಮ ಸ್ವತ್ತು ತಿಳ್ಕೊಂಡ್ಬಿಡೋರು ಕೆಲವರು, ಅಲ್ಲಿವೇ ಅಲ್ಲ. ಅದು ಶ್ರೀರಾಮನಿಗೆ ಜೈ ಅನ್ನೋದು ಅಷ್ಟೇ. ಎಲ್ಲರೂ ಹೇಳಬೇಕು ಜೈ ಶ್ರೀರಾಮ್. ನೀವು ಹೇಳಲ್ವಾ? ಹೇಳಿ ಒಂದ್ಸರಿ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಇಲ್ಲಿರೋ ರಾಮ ಮಂದಿರಗಳೇನು ರಾಮ ಮಂದಿರಗಳಲ್ಲೋ ಇಲ್ಲಿರೋವು? ಕರ್ನಾಟಕದಲ್ಲಿ ಹಳ್ಳಿಗಳಲ್ಲಿ ರಾಮ ಮಂದಿರಗಳಿದ್ದಾವಲ್ಲ, ಅವೆಲ್ಲ ರಾಮ ಮಂದಿರಗಳಲ್ವೇನಪ್ಪ? ಅಲ್ಲಿರೋ ಮೂರ್ತಿ ಶ್ರೀರಾಮ ಅಲ್ವಾ? ಅಲ್ಲಿರೋ ಮೂರ್ತಿ ಸೀತೆ ಅಲ್ವಾ? ಅಲ್ಲಿರೋ ಮೂರ್ತಿ ಲಕ್ಷ್ಮಣ ಅಲ್ವಾ? ಅಲ್ಲಿರೋ ಮೂರ್ತಿ ಆಂಜನೇಯ ಅಲ್ವಾ? ಬಿಜೆಪಿಯವರು ರಾಜಕೀಯ ಮಾಡ್ಲಿಕ್ಕೆ ಹೊರಟಿದ್ದಾರೆ. ನಾವು ವಿರೋಧ ಮಾಡೋದೇ ಅವ್ರ ರಾಜಕೀಯನ. ನಾವು ಗೌರವಿಸೋದು, ಪ್ರೀತಿಸೋದು, ಪೂಜೆ ಮಾಡೋದು ಎಲ್ಲವೂ ಕೂಡ ಮಹಾತ್ಮ ಗಾಂಧೀಜಿಯವರು ಹೇಳಿದಂಥ ರಾಮನ್ನ, ರಾಮಾಯಣದ ರಾಮನ್ನ, ದಶರಥನ ಮಗನ್ನ, ಶ್ರೀರಾಮಚಂದ್ರನನ್ನ, ಬಿಜೆಪಿ ರಾಮನ್ನಲ್ಲ.
ಏನ್ ಅವ್ರ ಮನೆ ಆಸ್ತಿನ ಶ್ರೀರಾಮ? ಯಾರ ಮನೆ ಆಸ್ತಿ ಅಲ್ಲ ರೀ. ಗಾಂಧೀಜಿಯವ್ರು ಏನ್ ಹೇಳಿದ್ದಾರೆ? ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್. ರಾಮನು ಇದ್ದಾರೆ, ಸೀತನು ಇದ್ದಾರೆ. ನಾನು ಹೇಳಿದ್ನಲ್ಲ, ಸಿದ್ದರಾಮಯ್ಯನ ಹೆಸರಿನಲ್ಲಿ ರಾಮ ಇದ್ದಾನೆ, ಶಿವಕುಮಾರ್ ಹೆಸರಿನಲ್ಲಿ ಶಿವ ಇದ್ದಾನೆ, ಶಿವನ ಮಗನೂ ಇದ್ದಾನೆ ಕುಮಾರ. ಇನ್ನೇನ್ ಬೇಕು? ಸೊ ಬಿಜೆಪಿಯವ್ರ ಪಾಪ ಅವ್ರಿಗೆ ಇನ್ನೇನಿಲ್ಲ. ಅವ್ರೇನಪ್ಪಾ ಅಂತಂದ್ರೆ ನಮ್ನೆಲ್ಲ ಇವರು ಹಿಂದೂ ವಿರೋಧಿಗಳು ರೀ. ಧಾರ್ಮಿಕ ದತ್ತಿ ಇಲಾಖೆನ ಮಾಡ್ಬಿಟ್ಟು ಇಡೀ ರಾಜ್ಯದಲ್ಲಿ ಎಲ್ಲಾ ದೇವಸ್ಥಾನಗಳಿಗೂ ಪೂಜೆ ಮಾಡಿ ನಾವೆಲ್ಲ ಶ್ರೀರಾಮನ ಭಕ್ತರೇ. ಒಂದಲ್ಲ ಒಂದು ರೀತಿಯಲ್ಲಿ ಶ್ರೀರಾಮನ ಆದರ್ಶಗಳನ್ನ ಪಾಲನೆ ಮಾಡಬೇಕು ಅಂತ ನಾವೆಲ್ಲ ಹೇಳೋರೆ. ಆದ್ರಿಂದ ಶ್ರೀರಾಮ ಬರೀ ಇವ್ರು ಯಾರೋ 4 ಜನಕ್ಕೆ ಆಗೋದಲ್ಲ. ನಮಗೆ ಯಾರು ಬೇಕಪ್ಪ ಅಂದರೆ ದಶರಥ ರಾಮ ಬೇಕು, ನಮಗೆ ಮೋದಿ ರಾಮ ಬೇಕಾಗಿಲ್ಲ. ವೈಯಕ್ತಿಕ ನನ್ನದು ಇಂಟ್ರೆಸ್ಟ್ ಇದ್ರೆ ಕಲೀಲಿಕ್ಕೆ ನಾನು ಬನಾರಸಿಗೆ ಯಾರಾದ್ರೂ ಕರೆದಿದ್ರ, ನನಗೆ ರಿಷಿಕೇಶಿಗೆ ಯಾರಾದ್ರೂ ಹೋಗಂತ ಹೇಳಿದ್ರೆ ನಾನೇ ಹೋಗಿದ್ದೀನಿ. ಕಲೀಲಿಕ್ಕೆ ಹೋಗ್ತೀನಿ, ಭಕ್ತಿ ಇಲ್ಲ ನಾನೇನ್ ಮಾಡ್ಲಿ. ನಾನು ಜನತಾ ಜನಾರ್ದನದಲ್ಲಿ ನಂಬಿಕೆ ಇಟ್ಟವನು. ನಾನು ಸಂವಿಧಾನ ಭಕ್ತ. ಕ್ಲಿಯರ್ ಆಯ್ತೇನ್ರಿ? ಸಂವಿಧಾನದ ಭಕ್ತ ನಾನು. ಸಂವಿಧಾನದಲ್ಲಿ ಎಲ್ಲರಿಗೂ ಅವಕಾಶ ಇದೆ.